ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಒಂದೇ ಬ್ಯಾಟರ್ನ ಯೂಸ್ ಮಾಡಿ 2 ಥರ ದೋಸೆನ ಮಾಡೋದು ತೋರಿಸ್ತಾ ಇದ್ದೀನಿ. ಒಂದು ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಎರಡನೇದು ಆನಿಯನ್ ದೋಸೆನ ಈಸಿಯಾಗಿ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಈ 2 ದೋಸೆ ಒಂದೇ ಬ್ಯಾಟರ್ನಲ್ಲಿ ಮಾಡಿದ್ದೀವಿ. ನಾವು ಒಂದ್ಸಲಿ ಬ್ಯಾಟರ್ನ ಪ್ರಿಪೇರ್ ಮಾಡಿಕೊಂಡ್ರೆ ಸಾಕು, 2 ರೀತಿ ದೋಸೆನ ಮಾಡ್ಕೋಬಹುದು. 2 ರೀತಿ ಅಂತ ಅಂದರೆ ಮಸಾಲೆ ದೋಸೆ ಮತ್ತು ಆನಿಯನ್ ದೋಸೆ ಎರಡೂ ಮಾಡ್ಕೋಬಹುದು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಅಂದರೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ಹಾಗೆ ಈರುಳ್ಳಿ ದೋಸೆನೂ ಸಾಫ್ಟ್ ಆಗಿರುತ್ತೆ. ಈರುಳ್ಳಿ ಅಂತೂ ಕ್ರಂಚಿಯಾಗಿ ಬಾಯಿಗೆ ಸಿಗ್ತಾ ಇರುತ್ತೆ, ತುಂಬಾ ಸಖತ್ತಾಗಿರುತ್ತೆ. ಹಾಗಿದ್ರೆ ಬನ್ನಿ, ನಾನು ಯಾವ ರೀತಿ ಬ್ಯಾಟರ್ನ ಪ್ರಿಪೇರ್ ಮಾಡಿಕೊಂಡೆ, ಯಾವ ರೀತಿ ದೋಸೆ ಹಿಟ್ಟನ್ನು ಪ್ರಿಪೇರ್ ಮಾಡಿಕೊಂಡೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನಿಲ್ಲಿ 1 ಲೋಟ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿನ ಬಳಸ್ತಾ ಇದ್ದೀನಿ. 1 ಲೋಟ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಇದು 300 ಗ್ರಾಮ್ಸ್ ಇದೆ. ಈ ರೇಷನ್ ಅಕ್ಕಿನ ಒಂದು 5-6 ಸಲ ಚೆನ್ನಾಗಿ ತೊಳ್ಕೊಬೇಕು. ನೀವು ನೋಡ್ತಾ ಇರಬಹುದು, ತೊಳ್ಕೊತಾ ಇದ್ದೀನಿ ನಾನು. ನೀವು ಬೇಕಿದ್ರೆ ದೋಸೆ ಅಕ್ಕಿನಾದರೂ ಬಳಸ್ಕೊಬಹುದು, ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿ ಯಾವುದಾದ್ರೂ ಬಳಸ್ಕೊಬಹುದು ಫ್ರೆಂಡ್ಸ್. ನಂತರ ನಾನಿಲ್ಲಿ ಒಂದು ಚಿಕ್ಕ ಕಪ್ನಲ್ಲಿ ಉದ್ದಿನಬೇಳೆನ ತೊಗೊತಾ ಇದ್ದೀನಿ. ಇವಾಗ ನಾನು 300 ಗ್ರಾಮ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅಲ್ವಾ. 100 ಅಥವಾ 150 ಗ್ರಾಮ್, 100 ಅಥವಾ 150 ಗ್ರಾಮ್ ಆಗುವಷ್ಟು ಉದ್ದಿನಬೇಳೆನ ತೊಗೊಳ್ಳಿ. ಅಂದರೆ ಒಂದು ಚಿಕ್ಕ ಲೋಟದಲ್ಲಿ ಉದ್ದಿನಬೇಳೆನ ಹಾಕೊತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಮೆಂತ್ಯನ ಹಾಕೊತಾ ಇದ್ದೀನಿ. ಇದನ್ನು ಸಹ ಒಂದು 2 ಸಲ ವಾಶ್ ಮಾಡ್ಕೊಂಡು ಬಿಡೋಣ. ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ಇದೆಲ್ಲ ಚೆನ್ನಾಗಿ ವಾಶ್ ಆದ ನಂತರ ಒಂದು 5ರಿಂದ 6 ಗಂಟೆಗಳ ಕಾಲ ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ. ನೋಡ್ತಾ ಇರಬಹುದು, ಇದ್ರ ತುಂಬ ನೀರನ್ನು ಹಾಕಿ ಒಂದು ಪ್ಲೇಟ್ ಮುಚ್ಚಿಡ್ತಾ ಇದ್ದೀನಿ. ಒಂದು 5 to 6 ಅವರ್ ಚೆನ್ನಾಗಿ ನೆನೆಸ್ಕೋಬೇಕು. 5ರಿಂದ 6 ಗಂಟೆಗಳ ಕಾಲ ತುಂಬ ಚೆನ್ನಾಗಿ ನೆಂದಿದೆ. ಈಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಅನ್ನನ ಹಾಕೊತಾ ಇದ್ದೀನಿ. ಅನ್ನನ ಹಾಕ್ಕೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅನ್ನನ ಮಿಕ್ಸ್ ಮಾಡಾದ ನಂತರ ಈಗ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಒಂದು ಮಿಕ್ಸರ್ ಜಾರ್ನ ತಗೊಂಡು ಈ ಒಂದು ನೆಂದಿರೋವಂತಹ ಅಕ್ಕಿ, ಉದ್ದಿನಬೇಳೆ ಮತ್ತು ಮೆಂತ್ಯ ಆಗಿರಬಹುದು, ಈಗ ಅನ್ನನೂ ಮಿಕ್ಸ್ ಮಾಡಿದ್ದೀನಿ. ಇದೆಲ್ಲನೂ ಒಂದು ಜಾರ್ಗೆ ಹಾಕೊತಾ ಇದ್ದೀನಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಆಲ್ರೆಡಿ ಇದೆಲ್ಲ ನೆಂದಿರೋದ್ರಿಂದ ಸ್ವಲ್ಪ ನೀರು ಹಾಕೋಬೇಕು. ನಂತರ ಚೆನ್ನಾಗಿ ರುಬ್ಕೋಬೇಕು, ಅಂದರೆ ನುಣ್ಣಗೆ ನೈಸಾಗಿ ರುಬ್ಕೋಬೇಕು. ಈಗ ಫ್ರೆಂಡ್ಸ್, ನಾನು ರುಬ್ಕೊಂಡು ಬಂದಿದ್ದೀನಿ. ನೀವು ನೋಡ್ತಾ ಇರಬಹುದು, ಮುಟ್ಟಿದ್ರೆ ಗಂಧ ರೀತಿ ಇರಬೇಕು, ಅಷ್ಟು ನೈಸಾಗಿ ರುಬ್ಕೋಬೇಕು. ನೀವು ರುಬ್ಬಿರೋಂತಹ ಬ್ಯಾಟರ್ನ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕೊತಾ ಇದ್ದೀನಿ. ನೀವು ಬೇಕಾದರೆ ಒಂದು ಪಾತ್ರೆಗೆ, ಸ್ಟೀಲ್ ಪಾತ್ರೆಗಾದರೂ ಹಾಕೋಬಹುದು. ನೆನೆಸಿಟ್ಟಿದ್ನಲ್ಲ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ, ಅನ್ನ ಇದೆಲ್ಲನೂ ಒಂದು 2 ಬ್ಯಾಚ್ ಆಯಿತು, ರುಬ್ಕೊಂಡೆ. ನೆಕ್ಸ್ಟ್ ನಾನಿಲ್ಲಿ ಚಿರೋಟಿ ರವೆನ ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನ ಬೆರೆಸ್ಕೊಂಡು ರುಬ್ಕೊತಾ ಇದ್ದೀನಿ. ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ನಾನು ತೊಗೊಂಡಿದ್ದೀನಿ ಮತ್ತು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸಹ ನಾನು ರುಬ್ಬಿದ್ನಲ್ಲ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಚಿರೋಟಿ ರವೆ ಹಾಕಿದ್ರೆ ಥೇಟ್ ಮಸಾಲೆ ದೋಸೆ ಬಂದಂಗೆ ಬರುತ್ತೆ, ಕ್ರಿಸ್ಪಿಯಾಗಿ ಆಗುತ್ತೆ ಫ್ರೆಂಡ್ಸ್, ನಾನು ಈ ರುಬ್ಬಿಟ್ಟಿರುವಂತಹ ಮಿಶ್ರಣಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಇದ್ದೀನಿ. ಹೋಟೆಲ್ಸ್ನಲ್ಲೆಲ್ಲ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಮಸಾಲೆ ದೋಸೆ ಬರೋದಕ್ಕೆ ಇದೇ ಇಂಗ್ರೀಡಿಯೆಂಟ್ಸ್ನ ಬಳಸೋದು. ಅದೇನಪ್ಪ ಅಂತ ಅಂದರೆ ಅಕ್ಕಿ ಹಿಟ್ಟು ಹಾಕಿದ್ರೆ ಕ್ರಿಸ್ಪಿಯಾಗಿ ಸೂಪರಾಗಿ ಬರುತ್ತೆ ಮಸಾಲ ದೋಸೆ. ಸೊ ಫ್ರೆಂಡ್ಸ್, ಹೋಟೆಲ್ ಸ್ಟೈಲ್ನಲ್ಲಿ ಮಸಾಲೆ ದೋಸೆ ಮನೆಯಲ್ಲೇ ಮಾಡೋದಕ್ಕೆ ಯಾವ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕಬೇಕು ಅಂತ ಅಂದರೆ ಅಕ್ಕಿ ಹಿಟ್ಟು. ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ. ಅಕ್ಕಿ ಹಿಟ್ಟಿನ ಪ್ರಮಾಣ ಎಷ್ಟಿರಬೇಕು ಅಂತ ಅಂದರೆ, ನಾನು ಅಕ್ಕಿನ ನೆನೆಸಿದ್ನಲ್ಲ, ಎಷ್ಟು ಅಕ್ಕಿನ ತೊಗೊಂಡಿರ್ತೀವೋ ಅಷ್ಟೇ ಅಕ್ಕಿ ಹಿಟ್ಟನ್ನು ಹಾಕಬೇಕು. ನಾನು 300 ಗ್ರಾಮ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೆ, ಅಷ್ಟೇ ಅಕ್ಕಿ ಹಿಟ್ಟನ್ನು ಸಹ ಹಾಕ್ಕೊಂಡಿದ್ದೀನಿ. ಈಗ ನಾನು ಸ್ವಲ್ಪ ಸೋಡಾನ ಹಾಕ್ತಾ ಇದ್ದೀನಿ. ಅಡಿಗೆ ಸೋಡಾ ಒಂದು 1/4 ಟೀ ಸ್ಪೂನಷ್ಟು ಅಡಿಗೆ ಸೋಡಾನ ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರ್ಧ ಟೀ ಸ್ಪೂನಷ್ಟು ಅಡಿಗೆ ಸೋಡಾನ ಹಾಕ್ಕೊಂಡಿದ್ದೀನಿ. ನೀರನ್ನು ಅಷ್ಟೇ ಅಕ್ಕಿ ಹಿಟ್ಟು ಮತ್ತು ಈ ರುಬ್ಬಿರೋ ಮಿಶ್ರಣ ಎಲ್ಲ ಮಿಕ್ಸ್ ಆಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. 1-1.5 ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ. ಈ ಅಕ್ಕಿ ಹಿಟ್ಟನ್ನು ಮತ್ತು ರುಬ್ಬಿರೋ ಮಿಶ್ರಣನ ಗಂಟಿಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪನೂ ಗಂಟಿಲ್ದಿರೋ ರೀತಿ ನೀಟಾಗಿ ಮಿಕ್ಸ್ ಮಾಡಬಹುದು. ಈಗ ನಾನು ಬಾಕ್ಸ್ ಕ್ಯಾಪ್ನ ಮುಚ್ಚಿ 10 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ದೋಸೆ ಹಿಟ್ಟನ್ನ 10ರಿಂದ 12 ಗಂಟೆಗಳ ಕಾಲ ನೆನೆಸೋದ್ರಿಂದ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಎಷ್ಟು ಚೆನ್ನಾಗಿ ದೋಸೆ ಹಿಟ್ಟು ಉಬ್ಬಿ ಬರುತ್ತೋ ಅಷ್ಟು ಚೆನ್ನಾಗಿ ದೋಸೆಗಳು ಬರ್ತವೆ. ಈಗ ದೋಸೆ ಹಿಟ್ಟು ತುಂಬ ಚೆನ್ನಾಗಿ ನೆಂದಿದೆ. ಒಂದು 12 ಅವರ್ಸು. ನಾನು ಬಾಕ್ಸ್ ಕ್ಯಾಪ್ನ ರಿಮೂವ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಫ್ಲಫಿಯಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಇದೇ ರೀತಿ ಉಬ್ಬಿ ಬರಬೇಕು. ನಾವು ಎಷ್ಟು ಹಿಟ್ಟನ್ನ ರುಬ್ಬಿರ್ತೀವೋ ಅದ್ರ ಡಬಲ್ ಆಗಬೇಕು, ಆ ಥರ ಉಬ್ಬಿ ಬರಬೇಕು. ಆಗ ತುಂಬ ಚೆನ್ನಾಗಿ ದೋಸೆ ಮಾಡಬಹುದು. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್.
ಸೊ ಫ್ರೆಂಡ್ಸ್, ನೋಡ್ಕೊಂಡ್ರಲ್ವ ನಾನು ಯಾವ ರೀತಿ ದೋಸೆ ಹಿಟ್ಟನ್ನು ಪ್ರಿಪೇರ್ ಮಾಡಿಕೊಂಡೆ ಅಂತ. ಈ ಒಂದು ಬ್ಯಾಟರ್ನ ಇಟ್ಕೊಂಡು ನಾನು 2 ರೀತಿ ದೋಸೆನ ಮಾಡ್ತಾಯಿದ್ದೀನಿ. ಒಂದು ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆನೂ ಸಹ ಈ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ನಂತರ ಆನಿಯನ್ ದೋಸೆ, ಈರುಳ್ಳಿ ದೋಸೆನೂ ಸಹ ಇದೇ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ದೋಸೆ ಹಿಟ್ಟನ್ನ. ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ದೋಸೆ ಒಂದು ಒಳ್ಳೆ ಕಲರ್ ಬರುತ್ತೆ. ಅದಕ್ಕೋಸ್ಕರ ಸಕ್ಕರೆನ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಈ ಬ್ಯಾಟರ್ನ ಉಪಯೋಗಿಸಿ ನಾನು ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಮತ್ತು ಈರುಳ್ಳಿ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಲ್ವ. ಇದೇ ಹಿಟ್ಟನ್ನ ಯೂಸ್ ಮಾಡಿಕೊಂಡು ನೀವು ಸೆಟ್ ದೋಸೆನೂ ಮಾಡ್ಕೋಬಹುದು, ಖಾಲಿ ದೋಸೆನೂ ಮಾಡ್ಕೊಬಹುದು. ಸೊ ಫ್ರೆಂಡ್ಸ್, ನಾನಿಲ್ಲಿ ಈ ದೋಸೆ ಹಿಟ್ಟಿಗೆ 1 ಲೋಟ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಂತ ಅಂದರೆ ಸ್ವಲ್ಪ ಗಟ್ಟಿ ಇದೆ ಹಿಟ್ಟು ಅಂತ ಅನ್ನಿಸ್ತು. ಅದಕ್ಕೆ ನಾನು 1 ಲೋಟ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿ ಇರಬೇಕು ದೋಸೆ ಹಿಟ್ಟು ಅಂತ. ತೀರ ತೆಳುವಾಗೂ ಇರಬಾರ್ದು, ಹಾಗೆ ಗಟ್ಟಿಯಾಗೂ ಇರಬಾರ್ದು. ಒಂದು ಕನ್ಸಿಸ್ಟೆನ್ಸಿ ಇರಬೇಕು ದೋಸೆ ಹಿಟ್ಟಿಗೆ. ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇದೇ ರೀತಿ ಇರಬೇಕು. ಈಗ ದೋಸೆ ಮಾಡೋದಕ್ಕೆ ತವಾನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ. ತವ ಬಿಸಿ ಆದ ನಂತರ ಸ್ವಲ್ಪ ನೀರನ್ನ ಈ ರೀತಿ ಸ್ಪ್ರಿಂಕಲ್ ಮಾಡ್ಕೋಬೇಕು. ನಂತರ ಒಂದು ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮ್ ಮಾಡಿ ದೋಸೆನ ಹಾಕಬೇಕು. ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ದೋಸೆನ ಹಾಕಬೇಕಾಗತ್ತೆ. ನೋಡಿ, ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಥರನೇ ಬರುತ್ತೆ. ಸ್ವಲ್ಪ ಸಾಫ್ಟಾಗಿ ದೋಸೆ ಬೇಕು ಅಂದರೆ ಮೀಡಿಯಂ ಫ್ಲೇಮಲ್ಲೇ ದೋಸೆ ಬೇಯಿಸ್ಕೋಬಹುದು. ನಾನಿಲ್ಲಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ದೋಸೆನ ಕ್ರಿಸ್ಪ್ ಆಗೋವರೆಗೂ ಬೇಯಿಸ್ಕೊತೀನಿ. ಈಗ ನಾನು ದೋಸೆ ಮೇಲೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಎಣ್ಣೆ ಆದರೂ ಹಾಕ್ಕೋಬೋದು, ತುಪ್ಪ ಆದರೂ ಹಾಕ್ಕೋಬೋದು. ಈ ದೋಸೆ ಕ್ರಿಸ್ಪ್ ಆಗೋವರೆಗೂ ಹೀಗೆ ಬೇಯಿಸ್ಕೋಬೇಕು. ಕ್ರಿಸ್ಪ್ ಆದ ನಂತರ ನಾನಿವಾಗ ದೋಸೆನ ಮಗ್ಚಾಕ್ಬಿಟ್ಟು ಇನ್ನೊಂದು ಸೈಡೂ ಅದೇ ರೀತಿ ಕ್ರಿಸ್ಪ್ ಆಗೋವರೆಗೂ ಬೇಯಿಸ್ಕೊತೀನಿ. ಫ್ರೆಂಡ್ಸ್, ನೀವು ನೋಡ್ತಾ ಇರಬಹುದು ನಾನು ಜಾಸ್ತಿ ರೋಸ್ಟ್ ಮಾಡಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ಕಡಿಮೆನೂ ರೋಸ್ಟ್ ಮಾಡ್ಕೋಬಹುದು. ಈಗ ನಾನು 2 ಕಡೆ ಚೆನ್ನಾಗಿ ಬೇಯಿಸಿ ರೋಲ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ ಇನ್ನೊಂದು ದೋಸೆನ ಹಾಕ್ಕೊಂಡಿದ್ದೀನಿ. ಇನ್ನೊಂದು ದೋಸೆನ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಅದನ್ನು ಸಹ ರೋಲ್ ಮಾಡ್ತಾ ಇದ್ದೀನಿ. ಈ 2ನೇ ದೋಸೆನ ನಾನು ಜಸ್ಟ್ ಒಂದು ಸೈಡ್ ಮಾತ್ರ ಬೇಯಿಸ್ಕೊಂಡಿದ್ದೀನಿ. ನೀವು ಈ ರೀತಿಯೂ ಮಾಡ್ಕೋಬಹುದು ಅಥವಾ 2 ಕಡೆ ಆದರೂ ಬೇಯಿಸ್ಕೋಬಹುದು. ಈಗ 2ನೇ ದೋಸೆನೂ ಸಹ ನಾನು ನೀಟಾಗಿ ರೋಲ್ ಮಾಡ್ಕೊತಾ ಇದ್ದೀನಿ. ದೋಸೆನ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಕ್ರಿಸ್ಪ್ ಆಗೋವರೆಗೂ ಬೇಯಿಸ್ಕೋಬೇಕು. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿದ್ರಲ್ವಾ ಹೋಟೆಲ್ ಸ್ಟೈಲ್ನಲ್ಲಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಮಸಾಲೆ ದೋಸೆನ ಹೇಗೆ ಮಾಡೋದು ಅಂತ. ಹೋಟೆಲ್ ಸ್ಟೈಲ್ನಲ್ಲಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ವಾ. ಈಗ ಇದೇ ದೋಸೆ ಹಿಟ್ಟನ್ನು ಬಳಸಿ ಈರುಳ್ಳಿ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ಹಾಗೆ ನಾನು ಈರುಳ್ಳಿ ದೋಸೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿರಂತೆ. ಸೇಮ್ ಅದೇ ಪ್ರೋಸೆಸ್ಸು. ತವಾನ ಹೈ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ನಂತರ ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡಿಬಿಟ್ಟು ಬಟ್ಟೆಯಲ್ಲಿ ಒರೆಸ್ಕೋಬೇಕು. ನಂತರ ನಾನು ಹೆಂಚಿನ ಮೇಲೆ ದೋಸೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಸ್ಪ್ರೆಡ್ ಏನು ಮಾಡೋದು ಬೇಡ, ಒಂದು 2 ಸೌಟ್ ಹಾಗೆ ಸುಮ್ಮನೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮತ್ತು ಸ್ವಲ್ಪ ಈ ರೀತಿ ಮಗ್ಚೋ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀನಿ. ಈರುಳ್ಳಿ ದೋಸೆಗೆ ಎಣ್ಣೆ ಹಾಕಿದ್ರೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗೋದು. ನಾವು ಮಸಾಲೆ ದೋಸೆಗೆ ಎಣ್ಣೆ ಕಡಿಮೆ ಹಾಕಿದ್ರೂ ಆಗುತ್ತೆ, ಬಟ್ ಈರುಳ್ಳಿ ದೋಸೆಗೆ ಜಾಸ್ತಿ ಎಣ್ಣೆ ಹಾಕಲೇಬೇಕು. ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾಯಿದ್ದೀನಿ. ನಂತರ ನಾನು ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಸ್ವಲ್ಪ ಈ ಮಗ್ಚಕಾಯಿಯಿಂದ ಪ್ರೆಸ್ ಮಾಡ್ತಾಯಿದ್ದೀನಿ. ಯಾಕೆ ಈ ರೀತಿ ಪ್ರೆಸ್ ಮಾಡ್ತಿದ್ದೀನಿ ಅಂದರೆ ದೋಸೆ ಹಿಟ್ಟಲ್ಲಿ ನೀಟಾಗಿ ಕೂತ್ಕೊಳ್ಳಿ ಅಂತ, ಅದು ಆಚೆ ಬರದೆ ಹೋಗಲಿ ಅಂತ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊತಾ ಇದ್ದೀನಿ. 2 ಕಡೆ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು. ಈರುಳ್ಳಿ ದೋಸೆ ಹಾಗೆ ತೆಳುವಾಗೇನು ಸ್ಪ್ರೆಡ್ ಮಾಡಿರೋದಿಲ್ವಲ್ಲ, ಸುಮ್ಮನೆ ಹಾಗೆ ಹಾಕಿರ್ತೀವಲ್ಲ, ಅದಕ್ಕೇ ಸ್ವಲ್ಪ ಚೆನ್ನಾಗೇ ಬೇಯಿಸ್ಕೋಬೇಕು ಜಾಸ್ತಿ ಹೊತ್ತೇ. ಕ್ರಿಸ್ಪ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ಆನಿಯನ್ ದೋಸೆಗೆ 2 ಕಡೆ ಚೆನ್ನಾಗಿ ಕ್ರಿಸ್ಪಾಗಿ ರೋಸ್ಟ್ ಮಾಡ್ಕೋಬೇಕು.
ನಾವು ಒಂದ್ಸಲಿ ದೋಸೆ ಹಿಟ್ಟನ್ನ ಪ್ರಿಪೇರ್ ಮಾಡ್ಕೊಂಬಿಟ್ರೆ ಸಾಕು. ಮಸಾಲೆ ದೋಸೆನೂ ಈ ಹಿಟ್ಟಲ್ಲೇ ಮಾಡ್ಕೋಬಹುದು. ಹಾಗೆ ಇವಾಗ ಈರುಳ್ಳಿ ದೋಸೆ ಮಾಡ್ತಾ ಇದ್ದೀರಲ್ಲ, ಈರುಳ್ಳಿ ದೋಸೆನೂ ಮಾಡ್ಕೋಬಹುದು. ಎರಡೂ ಕಡೆ ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಅಂತ. ತಿನ್ನೋದಕ್ಕೂ ಹಾಗೆ ಅಷ್ಟೇ ಚೆನ್ನಾಗಿರುತ್ತೆ. ನಾನೀಗ ಎರಡನೇ ದೋಸೆ ಹಾಕ್ತಾ ಇದ್ದೀನಿ. ಸೇಮ್ ಹೈ ಫ್ಲೇಮಲ್ಲಿ ತವಾನ ಬಿಸಿ ಮಾಡಿಕೊಂಡು ಸ್ವಲ್ಪ ನೀರನ್ನ ಸ್ಪ್ರಿಂಕಲ್ ಮಾಡಿ ಒಂದು 2 ಸೌಟ್ ದೋಸೆ ಹಿಟ್ಟನ್ನ ಹಾಗೆ ಹಾಕ್ಕೊತಾ ಇದ್ದೀನಿ. ಒಂದೇ ದೋಸೆ ಹಿಟ್ಟನ್ನ ಪ್ರಿಪೇರ್ ಮಾಡಿ ಮಸಾಲೆ ದೋಸೆ, ಈರುಳ್ಳಿ ದೋಸೆ ಇದೇ ರೀತಿ ಸೆಟ್ ದೋಸೆನೂ ಮಾಡ್ಕೋಬಹುದು. ಖಾಲಿ ದೋಸೆನೂ ಮಾಡ್ಕೋಬಹುದು. ಖಾಲಿ ದೋಸೆ ಅಂತ ಅಂದರೆ ಸ್ವಲ್ಪ ದಪ್ಪವಾಗಿ ಹಾಕ್ಕೊಳ್ಳಿ. ಜಾಸ್ತಿ ಕ್ರಿಸ್ಪಾಗಿ ಬೇಯಿಸೋಕ್ಕೆ ಹೋಗಬೇಡಿ. ಸ್ವಲ್ಪ ಕ್ರಿಸ್ಪಾಗಿ ಬೇಡ ಅಂದರೆ ಕಡಿಮೆ ಬೇಯಿಸ್ಕೊಂಡ್ರೆ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ಅಷ್ಟೇನೆ. ನೋಡಿದ್ರಲ್ವ ಒಂದೇ ಬ್ಯಾಟರಿಂದ ಎಷ್ಟು ಥರ ದೋಸೆನ ಮಾಡಬಹುದು ಅಂತ. 2 ಸೌಟ್ ನಾನು ದೋಸೆ ಹಿಟ್ಟನ್ನ ಹಾಕಿ ಆನಿಯನ್ನ ಹಾಕ್ಕೊತಾ ಇದ್ದೀನಿ. ಹೆಚ್ಚಿರೋಂತಹ ಆನಿಯನ್ನ ಹಾಕ್ಕೊಂಡು ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಎಣ್ಣೆ ಬದಲು ತುಪ್ಪ ಆದರೂ ಬಳಸ್ಬಹುದು. ನಾನು ಈ ಒಂದು ದೋಸೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ತುಪ್ಪನೂ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ, ಬೆಣ್ಣೆ, ತುಪ್ಪ ಯಾವುದಾದ್ರೂ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಈಗ ಮನೆಯಲ್ಲಿ ಒಬ್ಬರಿಗೆ ಮಸಾಲೆ ದೋಸೆ ಇಷ್ಟ ಆಗುತ್ತೆ, ಒಬ್ಬರಿಗೆ ಸೆಟ್ ದೋಸೆ, ಒಬ್ಬರಿಗೆ ಈರುಳ್ಳಿ ದೋಸೆ ಈ ರೀತಿ ಇಷ್ಟ ಆಗುತ್ತಲ್ವ. ಆಗ ನಾವು ಒಂದೇ ರೀತಿ ಬ್ಯಾಟರ್ನ ಪ್ರಿಪೇರ್ ಮಾಡಿಕೊಂಡು ನಮಗೆ ಬೇಕಾದ ರೀತಿ ದೋಸೆನ ಮಾಡ್ಕೋಬಹುದು. ಸ್ವಲ್ಪ ತುಪ್ಪನೂ ಸಹ ಹಾಕ್ಕೊತಾ ಇದ್ದೀನಿ ನಾನು. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈರುಳ್ಳಿ ದೋಸೆ ರೆಡಿ ಆಗುತ್ತೆ. ಈ ಈರುಳ್ಳಿ ದೋಸೆನ ಹಾಗೇನೂ ಸಹ ತಿನ್ಬೋದು ತುಪ್ಪ ಹಾಕ್ಕೊಂಡು. ಈರುಳ್ಳಿ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಅಂದರೆ ತರಕಾರಿ ಸಾಗು ಅಥವಾ ಕಾಯಿ ಚಟ್ನಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ದೋಸೆಗೂ ಅಷ್ಟೇ ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇವತ್ತಿನ ವೀಡಿಯೋದಲ್ಲಿ ಸೈಡ್ ಡಿಶ್ ಏನು ಮಾಡಿಲ್ಲ, ಜಸ್ಟ್ ದೋಸೆ ಬ್ಯಾಟರ್ನ ಪ್ರಿಪೇರ್ ಮಾಡಿ ಯಾವ ರೀತಿ ದೋಸೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ. ಈರುಳ್ಳಿ ದೋಸೆ ಎರಡೂ ಕಡೆ ಕ್ರಿಸ್ಪಾಗಿ ಬೇಯಿಸ್ಕೊಂಡಿದ್ದೀನಿ. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿದೆ ಅಂತ. ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲ್ ಮಸಾಲೆ ದೋಸೆ ಮತ್ತು ಈರುಳ್ಳಿ ದೋಸೆ ಹೇಗೆ ಮಾಡಿದೆ ಅಂತ. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.